ಎಲ್ರಿಗೂ ನಮಸ್ಕಾರ. ಆರ್ ಎಸ್ ಫ್ಲಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಲಾಲ್ಬಾಗ್ ಬಂದಿದ್ದೆ. ಅದನ್ನು ನಾನು ಶೂಟ್ ಮಾಡಿದಂಥ ಕೆಲವೊಂದು ಕ್ಲಿಪ್ಸ್ಗಳನ್ನ ಇಲ್ಲಿ ಹಾಕ್ತೀನಿ. ಇಲ್ಲ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ವಿಡಿಯೋ ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ನನ್ನ ಚಾನಲ್ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಯಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ನಾನು ಬೆಂಗಳೂರಲ್ಲಿರುವಂತಹ ಲಾಲ್ಬಾಗ್ಗೆ ಬಂದಿದ್ದೆ. ಇಲ್ಲಿ ನೀವು ನೋಡ್ಬೋದು ಎಂಟ್ರಿ ಫೀಸ್ ಬಂದು 30 ರೂಪೀಸ್ ಇರುತ್ತೆ ಪರ್ ಪರ್ಸನ್ನು. ನಾನು ಬಂದಿರೋದು ವೀಕೆಂಡು. ಹಾಗೆ ವೀಕೆಂಡಲ್ಲಿ ಬಂದು ತುಂಬ ರಶ್ ಇರುತ್ತೆ, ನೀವು ನೋಡ್ತಿರ್ಬೋದು ಜನ ಕೂಡ. ನೋಡಿ, ನಾನು ಬಂದಿರೋದು ಇದಕ್ಕೆ 4 ಗೇಟ್ ಇದೆ. ನಾನು ಬಂದಿರೋದು 4th ಗೇಟಲ್ಲಿ. ಇದು ಬಂದು ಮೆಟ್ರೋ ಸ್ಟೇಷನ್ಗೆ ಹತ್ತಿರ ಇದೆ. ಹಾಗಾಗಿ ನೀವು ಮೆಟ್ರೋದಿಂದ ಈಸಿಯಾಗಿ ಬರ್ಬೋದು, ತುಂಬ ಹತ್ತಿರ ಇದೆ. ನೋಡಿ, ತುಂಬ ಜನ ಇದ್ದಾರೆ. ಹಾಗೆ ಒಂಥರ ಕೂಲಾಗಿತ್ತು. ಈವ್ನಿಂಗ್ ಟೈಮ್ ನಾನು ಬಂದಿರೋದು. ತುಂಬ ಚೆನ್ನಾಗಿತ್ತು, ನೋಡ್ತಿರ್ಬೋದು ನೀವು. ಹಾಗೆ ಗಿಡ ಮರ ಎಲ್ಲ ಒಂಥರ ಖುಷಿ ಆಗುತ್ತೆ. ಯಾವಾಗಲೂ ವೆಹಿಕಲ್ಲು, ಬಿಲ್ಡಿಂಗು ಇದೇ ನೋಡಿಬಿಟ್ಟು, ಆಫೀಸು ಇದೆಲ್ಲ ನೋಡಿಬಿಟ್ಟು ಬೋರ್ ಆಗಿರುತ್ತೆ. ಸ್ವಲ್ಪ ಮೈಂಡಿಗೆ, ಕಣ್ಣಿಗೆಲ್ಲ ರಿಲ್ಯಾಕ್ಸ್ ಮಾಡಿಕೊಂಡು, ಮನಸ್ಸಿಗೂ ಕೂಡ ತುಂಬ ರಿಲ್ಯಾಕ್ಸ್ ಆಗುತ್ತೆ. ಅದು ಅರ್ಲಿ ಮಾರ್ನಿಂಗ್ ಟೈಮ್ ಆರ್ ಈವ್ನಿಂಗ್ ಟೈಮ್ ಅಂತೂ ಬಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಬರುವಾಗಂತೂ ಈವ್ನಿಂಗ್ ಆಗಿಬಿಟ್ಟಿತ್ತು, ಆಲ್ಮೋಸ್ಟ್ 5:30 ಹಾಗೆ ಆಗಿಬಿಟ್ಟಿತ್ತು. ನೀವು ನೋಡ್ತಿರ್ಬೋದು ಎಷ್ಟು ಕಾಮಾಗಿದೆ, ಕೂಲಾಗಿದೆ ಪ್ಲೇಸು. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಗಾಳಿ ಬರ್ತಾಯಿತ್ತು. ಅದೇ ಡೇ ಟೈಮಲ್ಲಿ ಬಂದರೆ ಏನಾಗುತ್ತೆ ಅಂದರೆ ಏನಿಲ್ಲ, ಚೆನ್ನಾಗಿರುತ್ತೆ ಯಾವಾಗಲೂ ಕೂಡ. ಆದರೆ ತುಂಬ ಬಿಸಿಲೆಲ್ಲ ಇದ್ದರೆ ನೋಡಬೇಕು ಅಂತ ಅನಿಸಲ್ಲ. ಸಾಕಪ್ಪ ಹೋಗಿಬಿಡೋಣ, ಸಾಕಪ್ಪ ಕೂತ್ಕೊಳ್ಳೋಣ ಅಂತ ಅನಿಸ್ತಿರುತ್ತೆ ಎಲ್ಲರೂ ಹೋಗಿಬಿಟ್ಟು. ಆ ಥರ ಆಗ್ತಿರುತ್ತೆ. ಆದರೆ ಈ ಈವ್ನಿಂಗ್ ಟೈಮ್ ಆರ್ ಮಾರ್ನಿಂಗ್ ಟೈಮ್ ಬಂದಾಗಂತೂ ತುಂಬ ಚೆನ್ನಾಗಿರುತ್ತೆ ಪ್ಲೇಸು. ನೀವು ನೋಡ್ತಿರ್ಬೋದು ಒಂಥರ ಚೆನ್ನಾಗಿದೆ. ಹಾಗೆ ಗಾಳಿನೂ ಕೂಡ ತುಂಬ ಚೆನ್ನಾಗಿ ಬರ್ತಾಯಿತ್ತು. ನಾನಂತೂ ಮಾತಾಡಿಕೊಂಡು ಹಾಗೆ ಶೂಟ್ ಮಾಡ್ಕೊಂಡು ಸುಮ್ಮನೆ ಹೋಗ್ತಾಯಿದ್ದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆದರೆ ಏನು ಗೊತ್ತಾ, ಈ 5:30 ಈ ಥರ ಎಲ್ಲ ಬಂದರೆ ಫುಲ್ ಕವರ್ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಎಷ್ಟು ಕವರ್ ಮಾಡಿದ್ದೀನೋ ಅಷ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಏನಂತ ಅಂದರೆ ನೀವು ನೋಡ್ಬೋದು, ಅದೇ ಮಾರ್ನಿಂಗ್ ಎಲ್ಲ ಬಂದರೂ ಮಾಡ್ಬೋದು, ಇಲ್ಲ ಈವ್ನಿಂಗ್ ಟೈಮ್ ಬಂದರೆ ಒಂದು ಗಾಡಿ ಇದೆ ಅಲ್ವಾ, ಅದರಲ್ಲಿ ಹೋಗಿದ್ರೆ ಫುಲ್ಲು ಲಾಲ್ಬಾಗ್ನೇ ಕವರ್ ಮಾಡ್ಕೊಂಡು ಬರ್ಬೋದು. ಇಲ್ಲಾಂದರೆ ಬರೀ ನಡ್ಕೊಂಡೇ ಸುತ್ತಾಡ್ತೀನಿ ಅಂದರೆ ಕವರ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ನೀವು ನೋಡ್ತಿರ್ಬೋದು. ನಾನು ಹಾಗೆ ಮಾತಾಡ್ಕೊಂಡು ಹೋಗ್ತಿದ್ದೆ. ನೋಡಿ ಎಷ್ಟು ಚೆನ್ನಾಗಿದೆ ಹೂವು. ಆಮೇಲೆ ಅದೇನು ರಾಮನ ಅಡಿಕೆನ ಏನೋ ಅಂತಾರೆ, ಅದೆಲ್ಲ ಬಿಟ್ಟಿದೆ. ಹಾಗೆ ನೋಡ್ತಿರ್ಬೋದು ಕಲರ್ ಹೂ ಕೂಡ ಇದೆ, ರೆಡ್ ಆ್ಯಂಡ್ ವೈಟ್ ಎಲ್ಲ ಕಲರ್ ಹೂ ಕೂಡ ಇರುವಂಥದ್ದು. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನೋಡಿ, ನನಗಂತೂ ತುಂಬ ಖುಷಿ ಆಯಿತು ಇಲ್ಲಿ ಬಂದುಬಿಟ್ಟು. ಏನಂತ ಅಂದರೆ ಯಾವಾಗಲೂ ಕೆಲಸ ಅಂದ್ಕೊಂಡೇ ಇರಬಾರ್ದು. ಸ್ವಲ್ಪ ಅಲ್ಲಿ ಇಲ್ಲಿ ಜಾಸ್ತಿ ನಮಗೆ ಇನ್ವೆಸ್ಟ್ಮೆಂಟ್ ಮಾಡಿ ಹೋಗ್ಲಿಕ್ಕಾಗಿಲ್ಲ ಅಂದ್ರೂ ಅಲ್ಲೇ ಹತ್ತಿರದಲ್ಲಿರೋ ಪಾರ್ಕೋ ಎಲ್ಲೋ ಒಂದು ಹೋಗಬೇಕು. ಆವಾಗ ನಮ್ಮ ಮೂಡ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ. ನಾವು ಎಷ್ಟೇ ನೆಗೆಟಿವ್ ಎನರ್ಜಿಲಿದ್ದರೂ ಕೂಡ ಸ್ವಲ್ಪ ಮೂಡ್ ಚೇಂಜ್ ಆಗೋದ್ರಿಂದ ನಾವು ಸ್ವಲ್ಪ ಪಾಸಿಟಿವ್ ವೈಬ್ ಬರುತ್ತೆ, ನಮ್ಮ ಮನಸ್ಸಿಗೆ ಸ್ವಲ್ಪ ಉಲ್ಲಾಸ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ಪಾರಿವಾಳ ಆಟ ಆಡ್ತಾ. ನಾವು ಹಾಗೆ ಅಲ್ಲೇ ಜಯನಗರ ಬಂದಿದ್ವಿ, ಶಾಪಿಂಗ್ ಕಾಂಪ್ಲೆಕ್ಸು. ಅಲ್ಲೇ ಬರುವಾಗ ಹೇಗೂ ಮೆಟ್ರೋದಲ್ಲಿ ಸಿಗುತ್ತಲ್ವ, ಹಾಗೆ ಹೋಗೋಣ ಅಂತ ಹೇಳಿಬಿಟ್ಟು ಈವ್ನಿಂಗ್ ಟೈಮಲ್ಲಿ ಬಂದ್ವಿ. ಎಲ್ಲರೂ ಆಲ್ಮೋಸ್ಟು ಹೋಗ್ತಾಯಿದ್ರು ಬಂದುಬಿಟ್ಟು. ನಾವು ಆ ಟೈಮಲ್ಲಿ ಎಂಟ್ರಿ ಕೊಡ್ತಾಯಿದ್ವಿ. ನೀವು ನೋಡ್ತಿರ್ಬೋದು ಎಷ್ಟು ಕಾಮಾಗಿದೆ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ನನಗಂತೂ ತುಂಬ ಖುಷಿ ಆಯ್ತಪ್ಪ ಇಲ್ಲಿ ಬಂದುಬಿಟ್ಟು. ಒಂಥರ ಮೂಡೆಲ್ಲ ರಿಲ್ಯಾಕ್ಸ್ ಆಯಿತು ಅಂತಲೇ ಹೇಳ್ಬೋದು. ನೋಡಿ, ಹಾಗಾದರೆ ಬನ್ನಿ ನೀವು ಒಂದು ರೌಂಡ್ ಎಲ್ಲ ನೋಡ್ಕೊಂಡು ಬನ್ನಿ. ಹಾಗೆ ಇನ್ನೊಂದು ಏನಂತ ಅಂದರೆ ಇಲ್ಲಿ ಶಾಪ್ಗಳು ಕೂಡ ಇರುವಂಥದ್ದು. ನಿಮಗೆ ಏನಾದರೂ ಐಸ್ ಕ್ರೀಮ್ ಬೇಕಾದರೆ, ಜ್ಯೂಸ್ ಬೇಕಾದರೆ, ಫ್ರೂಟ್ಸ್ ಬೇಕಾದರೆ ಆ ಥರ ಎಲ್ಲ ಇರುತ್ತೆ ಇಲ್ಲಿ. ನಿಮಗೆ ಸುಸ್ತು ಅಂತ ಅನಿಸಿದರೆ ಕುಡ್ಕೊಂಡು ತಿಂದ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡಿಕೊಂಡು ನೋಡಬಹುದು. ಅರ್ಲಿ ಮಾರ್ನಿಂಗ್ ಬಂದುಬಿಟ್ಟು ಈವ್ನಿಂಗ್ ಟೈಮು ನಾನು ಆವಾಗೆಲ್ಲ ಹಿಂದೆ ಎಲ್ಲ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಟೈಮ್ ಪಾಸ್ ಮಾಡಿದ್ದೀನಿ. ಆರಾಮಾಗಿದ್ಬಿಟ್ಟು ಕೂತ್ಕೊಂಡು ಒಂದು 7-8 ಜನ ಬಂದುಬಿಟ್ಟು ಹರಟೆ ಹೊಡೆದ್ಬಿಟ್ಟು ಹೋಗ್ತಾಯಿದ್ವಿ. ಇವಾಗ ಮ್ಯಾರೇಜ್ ಆದಮೇಲೆ 1-2 ಟೈಮ್ಸ್ ಏನೋ ಬಂದಿದ್ವಿ ಅಷ್ಟೇ. ಇವಾಗ ಸುಮ್ಮನೆ ಅಲ್ಲಿ ಬರ್ತಾಯಿದ್ವಿ ಅಲ್ಲ, ಸುಮ್ಮನೆ ಎಂಟ್ರಿ ಕೊಟ್ಬಿಟ್ಟು ಹೋಗೋಣ ಅಂತ ಹೇಳ್ಕೊಂಡು ಬಂದಿದ್ವಿ ಅಷ್ಟೇ. ನೋಡ್ತಿರ್ಬೋದು
ಒಂಥರ ಚೆನ್ನಾಗಿದೆ. ಇಲ್ಲಿ ಗಿಡಗಳನ್ನೆಲ್ಲ ಕಟ್ ಮಾಡಿರೋ ರೀತಿಯೆಲ್ಲ ತುಂಬ ಚೆನ್ನಾಗಿದೆ. ಒಂಥರ ಡಿಫ್ರೆಂಟ್ ಸ್ಟೈಲಲ್ಲಿ ಪ್ಲ್ಯಾಂಟ್ ಕಟ್ಟಿಂಗ್ ಮಾಡಿಬಿಟ್ಟಿದ್ದಾರೆ, ನೋಡ್ತಿರ್ಬೋದು. ಹಾಗೆ ಒಂಥರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡಿ ಎಷ್ಟೊಂದು ಗಿಡ ಮರ, ಹಾಗೆ ಇಲ್ಲಿ ಬೋರ್ಡ್ ಕೂಡ ಹಾಕಿರ್ತಾರೆ ಯಾವ ಕಡೆ ಹೋಗಬೇಕು ಏನು ಅಂತ. ನೋಡಿ ಅಲ್ಲೆಲ್ಲ ಹಣ್ಣು, ನಾನು ಹೇಳ್ದಂಗೆ ಜ್ಯೂಸು ಅದು ಇದು ಎಲ್ಲ ಮಾರ್ತಿದ್ದಾರೆ. ನಿಮಗೇನಾದ್ರು ಬೇಕಾದರೆ ತಿನ್ಕೊಂಡು ಕುಡ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ನೋಡಿ ಐಸ್ ಕ್ರೀಮ್ ಗಾಡಿ ಕೂಡ ಇದೆ ಅಲ್ಲಿ. ಹಾಗೆ ಬೋರ್ಡ್ ಕೂಡ ಹಾಕಿರ್ತಾರೆ ಎಲ್ಲೆಲ್ಲಿ ಏನೇನಿದೆ ಅಂತ ಹೇಳಿಬಿಟ್ಟು. ಇದ್ರ ಒಳಗಡೆ ಮತ್ತು ನಿಮಗೇನಾದರೂ ಶೌಚಾಲಯ ಅದೆಲ್ಲ ಇದ್ರ ಒಳಗಡೆ ಇರುತ್ತೆ, ವಾಶ್ರೂಮ್ ಎಲ್ಲ, ನೀವಲ್ಲೇ ಹೋಗಬಹುದು. ನೋಡಿ ಎಷ್ಟು ದೊಡ್ಡ ಮರ ನೋಡಿ, ಥರ ಕಾಮಾಗಿರುತ್ತೆ. ಮಕ್ಕಳೆಲ್ಲ ಆಟ ಆಡಿಕೊಂಡು, ದೊಡ್ಡವರೆಲ್ಲ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಂಡಿದ್ದಾರೆ. ಹಾಗೆ ಕಸನೆಲ್ಲ ಅಲ್ಲಿ ಇಲ್ಲಿ ಎಸಿಬಿಡಿ ದಯವಿಟ್ಟು. ಹಸಿ ಕಸಕ್ಕೆ ಹಾಗೆ ಒಣ ಕಸಕ್ಕಂತ ಡಸ್ಟ್ಬಿನ್ ಕೂಡ ಇರುತ್ತೆ, ಅದಕ್ಕೆ ಹಾಕಬೇಕಾಗುತ್ತೆ. ಸುಮ್ಮನೆ ಅಲ್ಲಿ ಇಲ್ಲಿ ಹಾಕಿದರೆ ಏನೋ ಕ್ಲೀನ್ ಮಾಡ್ತಾರೆ ಬಿಡು ಅಂತ ಹಾಕಿದರೆ ಗಲೀಜಾಗುತ್ತಲ್ವ. ನನಗೆ ಈ ಥರ ಇದ್ರಲ್ಲಿ ಹೋಗಿಬಿಟ್ರೆ, ನಾನು ಹೇಳಿದೆ ಅಲ್ವಾ ಗಾಡಿ ಇರುತ್ತೆ ಅಂತ, ಇದ್ರಲ್ಲಿ ಹೋಗಿಬಿಟ್ರೆ ಫುಲ್ಲು ಆಲ್ಮೋಸ್ಟ್ ನೋಡ್ಕೊಂಡು ಆರಾಮಾಗಿ ಹೋಗ್ಬಿಡ್ಬೋದು. ಅವರು ಗೈಡ್ ಮಾಡಿಕೊಂಡು ತೋರಿಸ್ಕೊತ ಹೋಗ್ತಾ ಇರ್ತಾರೆ. ನಮಗೆ ಟೈಮ್ ಆಗಿತ್ತಲ್ವ, ಹಾಗಾಗಿ ಸುಮ್ಮನೆ ಆದ್ವಿ. ನೆಕ್ಸ್ಟ್ ಟೈಮ್ ಹೋದಾಗ ಅದರಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಎಷ್ಟು ದೊಡ್ಡ ಇದೆ ಮರ ಎಲ್ಲ, ನೋಡ್ತಿರ್ಬೋದು. ಹಾಗೆ ಯೂನಿಕ್ ಆಗಿರೋ ಫ್ಲವರ್ಸ್ ಕೂಡ ಇರುವಂಥದ್ದು. ಬನ್ನಿ ಹಾಗಾದರೆ ನೀವು ಒಂದು ರೌಂಡು ನೋಡ್ಕೊಂಡು ಬಂದುಬಿಡಿ. ಹಾಗೆ ಕೆಲವೊಬ್ಬರೆಲ್ಲ ಬಂದುಬಿಟ್ಟು ಟಿಕ್ ಟಾಕ್ ಮಾಡಿಕೊಂಡು, ರೀಲ್ಸ್ ಮಾಡಿಕೊಂಡು, ಹಾಗೆ ಕೂತ್ಕೊಂಡು ಫ್ಯಾಮಿಲಿ ಮಾತಾಡಿಕೊಂಡು, ಮಕ್ಕಳು ಆಟ ಆಡಿಕೊಂಡು, ಆಮೇಲೆ ದೊಡ್ಡವರು ತುಂಬ ಏಜ್ ಆದವರೆಲ್ಲ ರಿಲ್ಯಾಕ್ಸ್ ಮಾಡಿಕೊಂಡು, ವಾಕ್ ಮಾಡಿಕೊಂಡು ಎಲ್ಲ ಇರ್ತಾರೆ. ಹಾಗೆ ನನಗೆ ಇದರಲ್ಲಿ ಏನು ನೆನಪು ಅಂತ ಅಂದರೆ, ನಾನು ಪಿ ಜಿಲೆಲ್ಲ ಇರುವಾಗ ನನ್ನ ಫ್ರೆಂಡ್ಸ್ ಎಲ್ಲ ಮಾರ್ನಿಂಗು ಫ್ರೀ ಇರುತ್ತಂತೆ, ಯಾವುದೇ ಥರ ಎಂಟ್ರಿ ಫೀಸ್ ಎಲ್ಲ ಏನೂ ಇರೋದಿಲ್ಲ ಅಂತೆ. ಆ ಟೈಮಲ್ಲಿ ವಾಕಿಂಗ್ ಬರ್ತಾರೆ, ತುಂಬ ಚೆನ್ನಾಗಿರುತ್ತೆ ಅಂತ ಯಾವಾಗಲೂ ಹೇಳೋರು. ನಾನು ಬರಬೇಕು ಅಂದ್ಕೊಂಡೆ, ಹಾಗೇ ಇಲ್ಲ, ಮುಗೀತು ಇನ್ನು ಓದಂಗೆ. ಅರ್ಲಿ ಮಾರ್ನಿಂಗೆಲ್ಲ ಏನು ಹೋಗ್ಲಿಕ್ಕಾಗೋದಿಲ್ಲ, ಬಟ್ಟು ಒಂಥರ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ತುಂಬ ಖುಷಿ ಕೂಡ ಆಗುತ್ತೆ. ನನಗಂತೂ ಹೊರಗಡೆ ಹೋದಾಗ ಮೂಡ್ ಫುಲ್ ರಿಲ್ಯಾಕ್ಸ್ ಅಂತ ಫೀಲ್ ಆಗ್ತಿರುತ್ತೆ. ಅಲ್ಲೆಲ್ಲ ಏನೂ ಗೊತ್ತಾಗೋದೇ ಇಲ್ಲ, ಕಿರ್ಚಾಡಿ ಕುಂದಾಡಿ ಕೂಗಾಡಿ ಎಲ್ಲ ಮಾಡಿ ಬರ್ತೀನಿ. ಬಂದುಬಿಟ್ಟು ಆಮೇಲೆ ಮನೇಲಿ ಸುಮ್ಮನೆ ಬಂದು ದಬಾಕೊತೀನಿ ಅಷ್ಟೇ. ಆಮೇಲೆ ಸುಸ್ತು ಅಂತ ನೆಕ್ಸ್ಟ್ ಡೇ ಗೊತ್ತಾಗುತ್ತೆ. ಅಲ್ಲಿ ತನಕ ಏನಿಲ್ಲ, ಸುಮ್ಮನೆ ಆರಾಮಾಗಿ ಇದು ಮಾಡೋದು, ಬಂದು ನಿದ್ದೆ ಹೊಡೆಯೋದು. ಬೆಳಗ್ಗೆ ಎದ್ದಾಗ ಗೊತ್ತಾಗ್ತಿರುತ್ತೆ ಕೈ ಕಾಲು ನೋವು, ತಲೆನೋವು, ಅದು ಇದು ಅಂತ. ಅಲ್ಲಿರುವಾಗ ಏನೂ ಇರೋದಿಲ್ಲ, ಫುಲ್ ರಿಲ್ಯಾಕ್ಸ್ ಅಂತ ಅನಿಸುತ್ತೆ, ಖುಷಿಯಾಗುತ್ತೆ. ಹೀಗೆ ನಿಮಗೆ ಹತ್ತಿರ ಯಾವ ಪ್ಲೇಸ್ ಇರುತ್ತೋ ಅಲ್ಲಿ ತುಂಬ ಇನ್ವೆಸ್ಟ್ಮೆಂಟ್ ಮಾಡಿಯೇ ಹೋಗಬೇಕು ಅಂತ ಏನಿಲ್ಲ, ಎಲ್ಲಿ ಆಗುತ್ತೋ ಅಲ್ಲಿ ಹೋಗಿ. ಸ್ವಲ್ಪ ಮೂಡೆಲ್ಲ ರಿಲ್ಯಾಕ್ಸ್ ಆಗುತ್ತೆ, ಆರಾಮಾಗಿರಿ. ಇರೋದೊಂದು ಲೈಫ್ ಅಲ್ವಾ, ಆರಾಮಾಗಿರಬೇಕು. ಸುಮ್ಮನೆ ಯಾಕೆ ಅಲ್ವಾ, ಕೆಲವ್ರು ಇರ್ತಾರೆ ಸುಮ್ಮನೆ ಇವ್ರ ಬಗ್ಗೆ ಮಾತಾಡಿಕೊಂಡು ಜಗಳ ಆಡಿಕೊಂಡು, ಇದೆಲ್ಲ ಸುಮ್ಮನೆ ವೇಸ್ಟ್ ಅಷ್ಟೇ, ಏನೂ ಇಲ್ಲ. ಅವ್ರು ಹಾಗೆ ಇವ್ರು ಹೀಗೆ ಅಂತ ನಾವು ಕಮೆಂಟ್ಸ್ ಮಾಡೋಕ್ಕೆ ಹೋಗಬಾರ್ದು. ಯಾರು ಏನು ಬೇಕಾದರೂ ಆಗ್ಬೋದು. ಝೀರೋ ಇದ್ದವರು ಹೀರೋ ಆಗ್ಬೋದು, ಹೀರೋ ಇದ್ದವರು ಝೀರೋ ಕೂಡ ಆಗ್ಬೋದು. ಹಾಗಾಗಿ ನಮ್ಮ ಪಾಡಿಗೆ ನಮ್ಮದು ಕೆಲಸ ಮಾಡಿಕೊಂಡು, ನಾವಾಯಿತು ನಮ್ಮ ಕೆಲಸ ಆಯಿತು, ನಮ್ಮ ಪಾಡಿಗೆ ನಮ್ಮ ಲೈಫ್ ಎಂಜಾಯ್ ಮಾಡಿಕೊಂಡು ನಮ್ಮ ಪಾಡಿಗೆ ನಾವು ಇದ್ಬಿಡಬೇಕು, ಅದೇ ಬೆಸ್ಟ್. ನನಗೇನು ಆ ಥರ ಫೀಲು, ನಿಮಗೆ ಯಾವ ಥರ ಫೀಲೋ ಗೊತ್ತಿಲ್ಲ. ಹಾಗೆ ನೀವು ಯಾರಾದರೂ ಲಾಲ್ಬಾಗ್ ಹೋಗಿ ಅಲ್ಲೇನಾದರೂ ನಿಮಗೆ ತುಂಬ ಒಳ್ಳೆ ಮೆಮೊರೀಸ್ ಇದ್ದರೆ ಖಂಡಿತವಾಗ್ಲೂ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಹಾಗೆ ನನಗಂತೂ ಆ ಥರ, ಮತ್ತು ನಾನು ಆಫೀಸ್ಗೆಲ್ಲ ಹೋಗುವಾಗ ಆಮೇಲೆ ಯಾವಾಗಲಾದ್ರು ಟೈಮ್ ಇರುವಾಗೆಲ್ಲ ಬರ್ತಾಯಿದ್ವಿ. ಬಂದುಬಿಟ್ಟು ನನ್ನ ಕ್ಲೋಸ್ ಫ್ರೆಂಡ್ಸ್ ಜೊತೆ ಎಲ್ಲ ಬರ್ತಾಯಿದ್ದೆ. ಬಂದುಬಿಟ್ಟು ಸ್ವಲ್ಪ ಹೊತ್ತು ಅಲ್ಲೆಲ್ಲ ಸುತ್ತಾಡಿಬಿಟ್ಟು ಏನಾದರೂ ತಿಂದ್ಕೊಂಡು ಮಾತಾಡಿಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡಿಬಿಟ್ಟು ಹೋಗ್ತಾಯಿದ್ವಿ. ಅದೆಲ್ಲ ಒಂಥರ ಮೆಮೊರಿ. ಲಾಲ್ಬಾಗ್ ಅಂತ ಅಂದರೆ ನನಗದೆಲ್ಲ ನೆನಪಾಗುತ್ತೆ. ಬಟ್ಟು ಚಿಕ್ಕಕ್ಕಿರುವಾಗೆಲ್ಲ ಕೇಳಿದಾಗಲೆಲ್ಲ ಲಾಲ್ಬಾಗ ಅದು ಹೇಗಿದೆ ಈ ಥರ ಎಲ್ಲ ಫೀಲು. ಆದರೆ ಇವಾಗೆಲ್ಲ ಆ ಥರ ಏನೂ ಅನಿಸಲ್ಲ. ಲಾಲ್ಬಾಗ್ ಅಂದರೆ ಹಾಗೆ ಕಣ್ಮುಂದೆ ಬಂದುಬಿಟ್ಟು ಹೋಗ್ಬಿಡುತ್ತೆ, ಆ ಥರ ಇದೆ. ನೋಡಿ ಇಲ್ಲಿ ಯಾವ ಥರ ಎಲ್ಲ
ಕಟ್ ಮಾಡಿದ್ದಾರೆ, ಶೇಪ್ ಎಲ್ಲ ಇಟ್ಬಿಟ್ಟು ಎಷ್ಟು ಚೆನ್ನಾಗಿದೆ. ಇದಂತೂ ಫುಲ್ಲು ಮಂಟಪ ಥರ ಇದೆ ನೋಡಿ. ನನಗಂತೂ ತುಂಬ ಇಷ್ಟ ಆಯಿತು. ಥರ ಹೋಗಿದ್ದು ಮೂಡ್ ರಿಲ್ಯಾಕ್ಸ್ ಆಯ್ತು ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ಪಕ್ಷಿಗಳೆಲ್ಲ ಹಾಗೆ ಹಾರಾಡ್ತಿರ್ತವೆ. ಅಲ್ಲಿ ನೀರು ಹಾಕಿದ್ದಾರೆ ಅನಿಸುತ್ತೆ, ನೀರು ಕುಡಿಯೋಕ್ಕೆ ಬಂದಿತ್ತು ಅನಿಸುತ್ತೆ. ನಾವು ಬಂದುಬಿಟ್ವಿ ಅಲ್ಲ, ಅದು ಹೋಗಿಬಿಡ್ತು. ಹಾಗೆ ಹೀಗೆ ಎಲ್ಲ ಕಡೆ ಸುತ್ತಾಡಿಕೊಂಡು ಹೋಗಿಬಿಡೋಣ ಅಂತ ಬಂದ್ವಿ. ಆಲ್ರೆಡಿ ಕತ್ಲಾಗ್ತಾ ಬಂತು, ಇನ್ನೇನು ಹೋಗ್ಬೇಕು ನಾವು. ಎಷ್ಟೊಂದು ದೊಡ್ಡ ದೊಡ್ಡ ಮರ ಎಲ್ಲ ಇದೆ ನೋಡಿ. ಥರ ಚೆನ್ನಾಗಿ ಅನಿಸುತ್ತೆ ಈ ಥರ ಇದ್ದಾಗ. ತುಂಬ ಜನ ಇಲ್ಲಿ ಆಲ್ಮೋಸ್ಟ್ ಯಂಗ್ಸ್ಟರೆಲ್ಲ ಆಲ್ಮೋಸ್ಟ್ ಬರೋದೇ ರೀಲ್ಸ್ ಮಾಡೋದಕ್ಕೆ. ಆಮೇಲೆ ಫೋಟೋ ಒಂದು ಬಿಟ್ಬಿಟ್ಟಿದೆ, ಫೋಟೋ ಅವರಂತಲ್ಲ ಎಲ್ಲರೂ ಆಲ್ಮೋಸ್ಟ್ ಫೋಟೋ ತೆಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಬ್ಯಾಕ್ಗ್ರೌಂಡೆಲ್ಲ. ನಮಗೆ ಇಷ್ಟ ಬಂದಂಗೆ ಫೋಟೋಸ್ ಎಲ್ಲ ತಗೊಂಡು ಇರ್ಬೋದು ಆರಾಮಾಗಿ. ಸೆಲ್ಫಿ ಎಲ್ಲ ತಗೊಂಡು ಇರ್ಬೋದು. ಫುಲ್ಲು ಕವರ್ ಮಾಡಲಿಕ್ಕೆ ಆಗಲಿಲ್ಲ, ಕತ್ಲಾಗ್ಬಿಡ್ತು. ಇನ್ನೇನು ಮಾಡೋದು, ಸುಮ್ಮನೆ ಹೋಗ್ಬಿಟ್ವಿ. ಫುಲ್ಲು ಇದಿರಬೇಕು, ಮಾರ್ನಿಂಗಿಂದ ಬರಬೇಕು, ನೀಟಾಗೆಲ್ಲ ಶೂಟ್ ಮಾಡಿಬಿಟ್ಟು ಹಾಕಬೇಕು, ಚೆನ್ನಾಗಿರುತ್ತೆ. ನಮ್ಮದು ಆಲ್ರೆಡಿ ಆಗ್ತಾ ಬಂದಿತ್ತು, ಫುಲ್ಲು ಸಂಜೆ ಆಗ್ತಾ ಬಂದಿತ್ತು. ಇನ್ನೇನು ಮಾಡೋದು, ಅದಕ್ಕೆ ಬೇಗ ಬೇಗ ಮುಗಿಸ್ಕೊಂಡು ಹೋಗೋಣ ಅಂತ ಸ್ಪೀಡಾಗಿ ಎಲ್ಲ ಕಡೆ ಹೋಗ್ತಾ ಇದ್ದೀವಿ. ಹಾಗೆ ಬಟ್ ಚೆನ್ನಾಗಿರುತ್ತೆ ಇಲ್ಲೆಲ್ಲ ಕೂತ್ಕೊಂಡು ಏನಾದರೂ ತಿಂದುಬಿಟ್ಟು ಮಾತಾಡ್ಕೊಂಡಿರೋಕ್ಕಂತೂ ಚೆನ್ನಾಗಿರುತ್ತೆ. ಅದು ನನಗಂತೂ ತುಂಬ ಇಷ್ಟ ಆಗೋದು ಮಾರ್ನಿಂಗ್ ಅಲ್ಲ, ಇಲ್ಲಾಂದರೆ ಈವ್ನಿಂಗ್ ಟೈಮ್ ಚೆನ್ನಾಗಿರುತ್ತೆ ಮಾತ್ರ. ಮಾರ್ನಿಂಗ್ ತೀರಾ ಬೇಗ ಬರಲಿಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ 9 o'clock ಆದರೂ ಬಂದರೆ ಬಿಫೋರ್ 11 o'clock ಒಳಗಡೆ ಆರಾಮಾಗಿ ಸುತ್ತಾಡ್ಕೊಂಡು ಹೋಗ್ಬೋದು. ಬಟ್ ಬಿಸಿಲಲ್ಲೆಲ್ಲ ಬಂದರೆ ಆಗೋದಿಲ್ಲ, ತಲೆನೋವೆಲ್ಲ ಬಂದುಬಿಡುತ್ತೆ. ನೋಡಿ ಅಲ್ಲಿ ಏನೋ ಸ್ಟ್ಯಾಚು ಇದೆ, ನೋಡಿಕೊಂಡು ಅಲ್ಲಿಗೆ ಹೋಗೋಣ ಅಂದ್ಕೊಂಡು ಹೋಗ್ತಾಯಿದ್ದೀನಿ. ನಾನಂತೂ ಸ್ಪೀಡಾಗಿ ಹೋಗ್ತಾಯಿದ್ದೀನಿ. ಒಟ್ಟು ಒಂಥರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು, ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಬೈಕೋಬೇಡಿ, ಇವಳು ಸುಮ್ಮನೆ ಕೊಯ್ತಾ ಇದ್ದಾಳೆ ಅಂತ. ನನಗಿಷ್ಟ ಆಗಿದ್ದನ್ನು ಹೇಳ್ತಾಯಿದ್ದೀನಿ ಅಷ್ಟೇ. ನೋಡಿ ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ರಿಯಲ್ಲಾಗಿ ನಡೀತಿರುವಂತಹ ಗಡಿಯಾರ. ಅಂದರೆ ನ್ಯಾಚುರಲ್ಲಾಗಿ ಮಾಡ್ತಾ ಇರೋ ಥರ ಇದೆ. ನನಗಂತೂ ಏನೋ ನ್ಯಾಚುರಲ್ಲಾಗೇ ಇದ್ಬಿಟ್ಟಿದೆಯೇನೋ ಅನ್ನೋ ಥರ ಫೀಲ್ ಬಂದುಬಿಡ್ತು ಅದನ್ನು ನೋಡಿಬಿಟ್ಟು. ನೋಡಿ ನ್ಯಾಚುರಲ್ಲಾಗಿ ಮಾಡಿರೋ ಥರ ಇದೆ. ಫುಲ್ ಒಳಗಡೆ ಎಲ್ಲ ಗಿಡಗಳನ್ನ ನೆಟ್ಬಿಟ್ಟು ಅದರಿಂದ ಡೆಕೋರೇಷನ್ ಮಾಡಿದ್ದಾರೆ, ನೀವು ನೋಡ್ತಿರ್ಬೋದು. ಆದರೆ ಅದು ರಿಯಲ್ಲಾಗಿ ನಡೀತಿದೆ, ಯಾವುದೇ ಥರ ಶೋ ಪೀಸ್ ಥರ ಇಟ್ಟಿರೋದಲ್ಲ, ಅದು ರಿಯಲ್ಲಾಗಿ ನಡೀತಾನೇ ಇದೆ. ಅದು ನೋಡಿ ರಿಯಲ್ ಟೈಮ್ ತೋರಿಸ್ತಾ ಇದೆ, ಅದು ನೋಡ್ಬೋದು. ಹಾಗೆ ಪ್ರಾಣಿಗಳದ್ದೆಲ್ಲ ಒಂಥರ ಸ್ಟ್ಯಾಚು ಥರ ಮಾಡಿಬಿಟ್ಟು ಇಟ್ಟಿದ್ದಾರೆ, ಅಲ್ಲಿ ಗೊಂಬೆಗಳ ಥರ ಇಟ್ಟಿದ್ದಾರೆ. ನೀವು ನೋಡ್ತಿರ್ಬೋದು ಅಲ್ಲಿ ಗಡಿಯಾರ ನಡೀತಾ ಇರೋದು. ಇಲ್ಲಿ ನಿಮಗೆ ಕಾಣಿಸ್ತಾ ಇಲ್ಲ ಅನಿಸುತ್ತೆ, ತೋರಿಸ್ತೀನಿ ನಾನು ಇವಾಗ ಯಾವ ಥರ ಇದೆ ಅಂತ. ನೀವು ನೋಡ್ತಿರ್ಬೋದು, ನಾನು ಹೇಳಿದೆ ಅಲ್ವಾ, ಪ್ರಾಣಿಗಳದ್ದೆಲ್ಲ ಇಟ್ಟಿದ್ದಾರೆ. ಈ ಥರ ಯುನೀಕ್ ಆಗಿದೆ, ಚೆನ್ನಾಗಿದೆ. ಇದೊಂದು ಡಸ್ಟ್ಬಿನ್ನು ಮುಂದೆ ಕಾಣಿಸ್ತಿರೋದು, ಅದು ಬಿಟ್ಟರೆ ಆ ಕಡೆ ಎಲ್ಲ ಇಟ್ಟಿದ್ದಾರೆ ನೋಡಿ. ರ್ಯಾಬಿಟ್ ಮೊಲ ಏನಿದೆಯೋ ಅದೊಂದು ಡಸ್ಟ್ಬಿನ್ ಅದು ನೋಡಿ.
ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಈ ವ್ಯೂ ನೋಡೇ ಇಲ್ಲ. ನಾನು ಇಷ್ಟು ದಿನ ಬಂದಿದ್ದೀನಲ್ಲ ಲಾಲ್ಬಾಗ್ಗೆ, ನೋಡಿಲ್ಲ. ನೋಡಿ ರಿಯಲ್ಲಾಗಿ ನಡೀತಿದೆ. ನಾನು ತೋರಿಸ್ತಾ ಇದ್ದೀನಿ. HMT ವಾಚಸ್ ಅಂತ ಬರೆದಿದ್ದಾರೆ, ನೀವು ನೋಡ್ತಿರ್ಬೋದಲ್ಲಿ. ನೋಡಿ ರಿಯಲ್ಲಾಗಿ ನಡೀತಿದೆ ಅದು. ನನಗೆ ಆಶ್ಚರ್ಯ ಆಗೋಯ್ತು ಅದು ನೋಡಿ, ಒಂಥರ ಖುಷಿ ಕೂಡ ಆಯಿತು. ಎಷ್ಟು ಚೆನ್ನಾಗಿದೆ ಅಲ್ಲ. ನನಗಂತೂ ತುಂಬ ಇಷ್ಟ ಆಯಿತು, ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ನೋಡೇ ಇಲ್ಲ, ಸುಮ್ಮನೆ ಏನು ಪಾರ್ಕ್ ಇದೆ, ಹೋಗ್ತೀವಿ ಬರ್ತೀವಿ ಅನ್ನೋ ಥರ ಇದೆ. ಆದರೆ ನಿಜ ಹೇಳಬೇಕಂದ್ರೆ ಎಷ್ಟು ಚೆನ್ನಾಗಿದೆ ನೋಡಿ. ಎಷ್ಟೆಷ್ಟು ದೊಡ್ಡ ಮರಗಳು, ಒಂಥರ ಖುಷಿಯಾಗುತ್ತೆ. ಎಷ್ಟು ಚೆನ್ನಾಗಿದೆ ಇಲ್ಲಿ, ಎಷ್ಟು ಹೈಟ್ ಇದೆ ನೋಡಿ ಮರ. ಥರ ಯುನೀಕ್ ಆಗಿದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ನಮಗೆ ಟೈಮ್ ಇರಲಿಲ್ಲ ತುಂಬ ಫೋಟೋಶೂಟೆಲ್ಲ ಮಾಡಲಿಕ್ಕೆ. ಫೋಟೋಶೂಟೆಲ್ಲ ಮಾಡಿಕೊಂಡು ಚೆನ್ನಾಗಿ ರೆಡಿಯಾಗಿ, ಇಲ್ಲ ಕ್ಯಾಮ್ರಾ ಏನಾರು ಇದ್ದರೆ ತೊಗೊಂಬರ್ಬೇಕು, ಫೋಟೋಶೂಟ್ ಮಾಡ್ಕೊಂಡು ಕೂತ್ಕೋಬೇಕು. ಚೆನ್ನಾಗಿರುತ್ತೆ, ಒಂದು ಮೆಮೊರಿ ಅಷ್ಟೇ ಅದೆಲ್ಲ. ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ನನಗಂತೂ ತುಂಬ ಇಷ್ಟ ಆಯಿತು ಗಾಯ್ಸ್, ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಹಾಗೆ ಅದು ಗ್ಲಾಸ್ ಹೌಸ್ ಎಲ್ಲ ಏನಿದೆಯೋ ಅದನ್ನು ನನಗೆ ಶೇರ್ ಮಾಡಲಿಕ್ಕೆ ಆಗಲಿಲ್ಲ. ನಾನು ಅಲ್ಲೆಲ್ಲ ಹೋಗ್ಲಿಕ್ಕೆ ಆಗಲಿಲ್ಲ, ತುಂಬ ಟೈಮ್ ಆಗೋಯಿತು, ಕತ್ಲಾಗ್ಬಿಡ್ತು. ಏನು ಮಾಡಲಿ, ಅದಕ್ಕೆ ಏನೇನಾಗುತ್ತೋ ಅದನ್ನೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ಹೋಗಬೇಕು ಅಂತಲೇ ಅಂದ್ಕೊಂಡಿದ್ದು ಅಲ್ಲಿಗೆ, ಬಟ್ ಆಗಲಿಲ್ಲ. ಹೋಗ್ತಾ ಫುಲ್ ಕತ್ಲೇ ಆಗ್ಬಿಡ್ತು. ಇನ್ನೇನು ಮಾಡೋದು, ಅದಕ್ಕೆ ಬೇಡ ಅಂದ್ಬಿಟ್ಟು ಹಾಗೆಯೇ ಹೋಗ್ತಾಯಿದ್ದೀವಿ ಇವಾಗ. ಮತ್ತು ಅಲ್ಲೆಲ್ಲ ಹೋಗಿ ಬರಲಿಕ್ಕೆಲ್ಲ ತುಂಬ ಟೈಮ್ ತೊಗೊಳ್ಬಿಡುತ್ತೆ. ಅದಕ್ಕೋಸ್ಕರ ಹಾಗೆ ಹೋಗ್ತಾಯಿದ್ದೀವಿ. ನೋಡಿ ಆಗಲೇ ಟೈಮ್ ಆಗೋಯ್ತು, ಫುಲ್ ಕತ್ಲಾಗ್ತಾ ಬರ್ತಾಯಿದೆ, ನೀವು ನೋಡ್ತಿರ್ಬೋದು. ಫುಲ್ ಕತ್ಲಾಗ್ತಿದೆ. ಇನ್ನೇನು ಮಾಡೋದು, ಮುಗೀತು. ಇನ್ನೇನು ಮುಂದೆ ಹೋಗೋಕ್ಕಾಗೋದಿಲ್ಲ. ಸುಮ್ಮನೆ ಇವಾಗ ವಾಪಸ್ ಮನೆಗೆ ಹೋಗ್ಬಿಡೋದು. ನೋಡಿ ಈ ಥರ ಮ್ಯಾಪ್ ಕೂಡ ಹಾಕಿರ್ತಾರೆ, ನಿಮಗೇನಾದರೂ ಗೊತ್ತಾಗಲಿಲ್ಲ ಅಂದರೆ. ನೀವು ನೋಡ್ತಿರ್ಬೋದು. ಇಲ್ಲಿ ನಾವು ಇನ್ನೊಂದು ಗೇಟ್ ಹತ್ರ ಬಂದುಬಿಟ್ವಿ. ಅದಕ್ಕೆ ಈಗ ಸಾಕು ಅಂದ್ಬಿಟ್ಟು ಸುಮ್ಮನೆ ರಿಟರ್ನ್ ಹೋಗ್ತಾಯಿದ್ದೀವಿ. ಇನ್ನೇನು ಮನೆಗೆ ಹೋಗ್ಬಿಡೋದು. ಮನೆಗೆ ಹೋಗುವಾಗಲೇ ಒಂದು 8 o'clock 9 o'clock ಆಗಿಬಿಡುತ್ತೆ. ಈ ಟ್ರಾಫಿಕಲ್ಲಂತೂ ನಿಮಗೆ ಗೊತ್ತು, ಹೋಗಲಿಕ್ಕೆ ಸುಮ್ಮನೆ ಟೈಮ್ ಆಗಿಬಿಡುತ್ತೆ. ನೋಡಿ ಫುಲ್ ಕತ್ಲು ಆಗ್ತಾಯಿದೆ. ನಾನೀಗ ಒಬ್ಬಳೆಲ್ಲ ಬಂದರೆ ಇಷ್ಟೊತ್ತಿಗೆಲ್ಲ ಅಲ್ಲಿ ಇರಲಿಕ್ಕೆ ಆಗೋದೇ ಇಲ್ಲ, ಭಯ ಆಗ್ಬಿಡುತ್ತಪ್ಪ. ತುಂಬ ಜನ ಬಂದಿರೋದ್ರಿಂದ ಬಂದಿದ್ದೀನಿ. ಇಲ್ಲ ಅಂತ ಅಂದರೆ ಅಷ್ಟೇ, ನಾನು ಒಬ್ಬಳೇ ಆದರೆ ಎಲ್ಲ ಹಾಗೆಲ್ಲ ಇರೋದಿಲ್ಲ. ಬಟ್ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಕೂಲಾಗಿದೆ ಅಂತೂ.
ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗಾದರೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಯಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಹಾಗೆ ನಿಮ್ಮದು ಏನಾದರೂ ತುಂಬ ಮೆಮೊರಬಲ್ ಮೂಮೆಂಟ್ಸ್ ಏನಾದರೂ ಇದ್ದರೆ ನನ್ನ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ಇಷ್ಟೋ ತನಕ ನೀವೆಲ್ಲರೂ ನನಗೆ ಟೈಮ್ ಕೊಟ್ಟು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.